4 ದಿನ ಆಯ್ತು ಬಂದಿರೋರು ಅವರು 4 ದಿನ ಆಯ್ತು ನನ್ನ ಅಜೆಂಡಾ ಅಂತ ಮಾಡಿದ್ರೆ ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು. ವಿರೋಧ ಪಕ್ಷನ ಹಿಂಗೆ ನಡೆಸೋದು ನೀವು. ನಾವು ಹಿಂಗೆ ಮಾಡಿದ್ರೆ ನೀವು ನೋಡಿದ್ದೀವಿ ನಾವು. ನಿಮ್ ಸರ್ಕಾರ ನೀವು ನಾವು ಹಿಂಗೆ ಮಾಡ್ಬೇಕಾ? ಬಾಗಿಲು ಹೊಡೆದಾಗ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ಕೇಳಕ್ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಇದ್ದಾರೆ ಅವ್ರು ನಡೆಸಬೇಕು. ನಡೆಸಕ್ಕಾಗಲ್ಲ. ವಿಧಾನಸಭೆ ನಡೆಸಕ್ಕೆ ಅವಕಾಶ ಕೊಡಬಾರ್ದು. ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಸ್ತಾಪ ಈ ತರ ಮಾಡಿ 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 ಚರ್ಚೆಗಿದ್ದೆಲ್ಲ ತರೋದು ಮುಂದಕ್ಕಾಗೋದು 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ. ರೋಡೆಲ್ಲ ತಡ್ರಿ, ಅದು ಅನೌನ್ಸ್ ಮಾಡ್ಲಿ. ವಕ್ಫ್ ಬಗ್ಗೆ ಯಾಕೆ One second. One second. ಈ ತರ ಒಂದ್ ಸೈಡ್ ಆಗಿ ನಡೆಸೋದು ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ರೀತಿಯಲ್ಲಿ ನೋಡಿ. ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ. ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರ ಯಾವನು ಆಶೀರ್ವಾದನೆ ಮತ್ತೆ ಬಿಡಿ. ನಿಮ್ಗೆ ಯಾವನು ಆಶೀರ್ವಾದನೆ ಮಾಡಿಲ್ವಲ್ಲ. ಈಗ ಒಂದು ಸಬ್ಮಿಷನ್ ನೋಡಿ ಅಧ್ಯಕ್ಷರೇ, ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ. ಇಲ್ಲ ಶುರು ಮಾಡ್ತೀವಿ, ಇಲ್ಲ ದಾರಿ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ಕೃಷ್ಣ ಸಬ್ಜೆಕ್ಟ್ ಅದಕ್ಕೆ ಮಾತಾಡೋದು ಪ್ರತಿಪಕ್ಷ ಹೌದು. ನಿಮಗೆ ಮಳೆ